ಎಲ್ಲರಿಗೂ ನಮಸ್ಕಾರ. ಇವತ್ತು ಗಾಲಿ ಜನಾರ್ದನ್ ರೆಡ್ಡಿ ಅವರು ಆ ಮಾಲಲ್ಲೆಲ್ಲೋ ದುರಂತರ ಮೂವಿ ನೋಡ್ಕೊಬಂದು ಆ ಎಕ್ಸಿಡ್ರಿಂದ ಮೇಲೆ ಬರ್ತಾಯಿದ್ರಲ್ಲ, ರಾಜ ಗಂಭೀರ ತಾನೇ. ಅದು ನೋಡಿದೆ ನಾನು, ಒಂದು ಇನ್ಸ್ಟಾಗ್ರಾಮ್ನಲ್ಲೇ ಹಾಕಿದ್ರು ಒಂದು ರೀಲ್ಸು. ಸಿನಿಮಾ ಏನೇ ನೋಡಿ ಪಾಪ ಒಂದು ಸೋಫಾ ಸೆಟ್ ಮೇಲೆ ಕುತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೈ ಕಾಲುಗಳು ಇಸ್ಕೊಂಡು ಇದ್ದರು. ಇಷ್ಟು ದಿನದಿಂದ ಅದು ಆಂಧ್ರಾಗೆ ಹೋಗ್ಬಿಟ್ಟಿದ್ರು. ನಿಮಗೆಲ್ಲ ಗೊತ್ತಿರ್ಬೋದು, ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ನ್ಯೂಸೆಲ್ಲ ಕೆಲವರೆಲ್ಲ ನೋಡಿರ್ಬೋದು. ನಾನು ಹೇಳೋದು ಏನು ಗೊತ್ತಾ, ನಾವು ಏನೇ ತಪ್ಪು ಮಾಡಿದ್ರೂ ಇದೇ ಜನ್ಮದಲ್ಲಿ ಅನುಭವಿಸ್ಬಿಟ್ಟು ನಾವು ಹೋಗ್ತೀರಿ. ದೇವರು ಎಲ್ಲ ನೋಡ್ತಾ ಇರ್ತಾನೆ, ಸುಮ್ಮನೆ ಬಿಡಲ್ಲ. ಜನಾರ್ದನ್ ರೆಡ್ಡಿ 2008ರಿಂದ 2016ವರೆಗೂ ಆತ ಕೆಳಗಡೆ ಓಡಾಡಿಲ್ಲ, ಮೇಲ್ಗಡೆ ಹೆಲಿಕಾಪ್ಟ್ರಲ್ಲೇ ಓಡಾಡ್ದ. ಕುಟು 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 ಕುಟು. ಈ ಬೆಳಿಗ್ಗೆ ಚಿತ್ರಾನ್ನ ಉಪ್ಪಿಟ್ಟು ತಿನ್ನೋಕ್ಕೆ ಬಳ್ಳಾರಿಯಿಂದ ಈ ITC ಹೋಟ್ಲಿದೆಯಲ್ಲ ಅದ್ರ ಮೇಲೆ ಅಲ್ಲಿಂದ ಬರ್ತಾಯಿದ್ದ ಹೆಲಿಕಾಪ್ಟ್ರಲ್ಲಿ ಅಂತ. ಆ ಹೋಟ್ಲ್ ಮೇಲೆ ಲ್ಯಾಂಡ್ ಮಾಡಿ ಆಮೇಲೆ ಹೋಟ್ಲಲ್ಲಿ ಊಟ ಎಲ್ಲ ಮಾಡಿಕೊಂಡು ಟಿಫನ್ನು ಲಂಚು ಮಧ್ಯಾಹ್ನ ಕೂಡ ಬಂದಿದ್ದರು ಅಂತ ಕೆಲವರು ಆ ಸೆಕ್ಯೂರಿಟಿಗಳೆಲ್ಲ ಕೇಳಿದೆ. ನಾನು ವಿಚಾರಿಸಿದೆ, ಆ ಕಡೆ ಹಂಗೆ ಬಾಡಿಗೆ ಹೋಗಿದ್ದೆ, ಹೇಳಿದ್ರು ಅವರು. ಆ ಹೆಲಿಕಾಪ್ಟ್ರು ಆತ ರಾಜ ಗಂಭೀರನೇ ಬೇರೆ. ಅದು ಆ ಹೆಲಿಕಾಪ್ಟ್ರು ಈಗ ತಗೊಂಡಿದ್ದಾರೆ, ಮೊದಲು ಚೆನ್ನಾಗಿತ್ತು, ಅದು ಸಖತ್ತಾಗಿತ್ತು, ರೆಡ್ ಕಲರ್ದು. ITC ಹೋಟ್ಲ ಮೇಲೆ ಲ್ಯಾಂಡಿಂಗ್ ಆಗಬೇಕಾದ್ರೆ ಅಲ್ಲಿಂದ ಬರ್ತಾರಲ್ಲ, ಆ ಬಳ್ಳಾರಿಯಿಂದ ತುಮಕೂರು, ಆ ಲೆಗ್ಗೇರಿ, ಚಂದ್ರ ಲೇಔಟ್ ಕಡೆ ಬರೋ ಸಂದರ್ಭದಲ್ಲಿ, ಸ್ವಲ್ಪ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಕೆಳಗೇ ಬರಬೇಕು ಅಲ್ಲಿಂದ. ಆ ಸಂದರ್ಭದಲ್ಲಿ ಬಟ್ಟೆಗಳು, ಕಾಚಾಗಳು, ಬನೀನುಗಳು ಒಗೆದು ಹಾಕಿರ್ತಾರಲ್ಲ ಬಿಸಿಲಿಗೆ. ಚಂದ್ರ ಲೇಔಟ್ ಕಡೆ ಇರೋರು, ಆ ಕಡೆ ನಾಗರಬಾವಿ, ಲಗ್ಗೇರಿ ಕಡೆ ಆ ಹೆಲಿಕಾಪ್ಟ್ರ್ ಬಂದ ತಕ್ಷಣ ಸೀರೆಗಳು ಗಾಳಿಗೆ ಎಗರ್ಕೊಂಡು ಹೋಗ್ಬಿಡೋರು ಪಾಪ. ಎಲ್ಲ ಅವ್ರ ಮನೆದು ಇವ್ರ ಮನೆ ಹತ್ರ ಬಂದು ಬೀಳೋದು ಸೀರೆ, ಇವ್ರ ಮನೆಯಿಂದ ಅವ್ರ ಮನೆ ಹತ್ರ ಹೋಗಿ ಆ ಗಾಳಿಗೆ ಬಿದ್ದು ಬಿಡೋವು. ಅಲ್ಲಿ ಕೆಲವರೆಲ್ಲ ಹೇಳಿದ್ದಾರೆ, ಆ ರೆಕ್ಕೆಗಳು ಅಷ್ಟು ಪವರ್ಫುಲ್ಲು. ಸುಮಾರು ಒಂದು 2008ರಿಂದ 2016ವರೆಗೂ ಆತ ಮೇಲೇ ಓಡಾಡಿದ್ದು ನೋಡಿ. ಇವತ್ತು ಏನೋ ಒಂದು ಆ ಕೇಸ್ ಇತ್ತಂತೆ, ಓಕ್ಲಿಪುರಂ ಮೈನಿಂಗ್ ಹಗರಣದು. ಅದ್ರಿಗೇನೋ ತನಿಖೆಗೆ ಹೋಗ್ತಾಯಿದ್ರು ಕಾರಲ್ಲಿ, ನೋಡಿದೆ. ನಾವು ಏನೇ ತಪ್ಪು ಮಾಡಿದ್ರೂ ಖಂಡಿತವಾಗ್ಲೂ ದೇವರು ಎಲ್ಲ ನೋಡ್ತಾ ಇರ್ತಾನೆ. ಈ ಓಕ್ಲಿಪುರಂ ಮೈನಿಂಗ್ ಹಗರಣದಲ್ಲಿ ಆ ಕಡೆ ಆಂಧ್ರ ಭಾಗ ಇದೆಯಲ್ಲ, ಈ ಕಡೆ ನಮ್ಮ ಬಳ್ಳಾರಿ ಕರ್ನಾಟಕ, ಇಲ್ಲಿರ್ತಕ್ಕಂಥ ಮೈನಿಂಗ್ ಎತ್ಕೊಂಡೋಗಿ ಅಲ್ಲಿ ಪರ್ಮಿಂಟು ಆಂಧ್ರದಲ್ಲಿ. ಆ ಥರ ಇದೆಲ್ಲ ಉತ್ಪತ್ತಿ ಎಲ್ಲ ಮಾಡಿಕೊಂಡು ಅದಿರು ಗೊತ್ತಿರ್ಬೋದು ನಿಮಗೆಲ್ಲ. ಏನು ಸಿಂಗಾನಮ್ಮ ಟೆಂಪಲ್ ಒಂದಿತ್ತು ಈ ಕಡೆ ನಮ್ಮ ಕರ್ನಾಟಕ ಭಾಗದಲ್ಲಿ, ಆ ಮೈನಿಂಗ್ ನಡೆಸೋ ಜಾಗದಲ್ಲಿ. ಆ ಕಡೆ ಆಂಧ್ರಗಂಗೆ ಅನ್ಕೊಂಡಮ್ಮ ಅಂತ ಒಂದು ಟೆಂಪಲ್, ಆ ಕಡೆ ಅವ್ರದ್ದು ಆಂಧ್ರದು. ಆವಾಗ ಅಲ್ಲಿ ದನಗಳು ಕುರಿಗಳು ಮೇಯಿಸ್ತಾ ಇರ್ತಕ್ಕಂಥವ್ರು ಬಂದು ಅವ್ರಿಗೆ ಹೇಳಿದ್ದಾರೆ, ಆ JCP ಅವ್ರಿಗೆ, ತಳ್ಳಬೇಡಪ್ಪ, ಇದನ್ನು ತುಂಬ ತೊಂದರೆಗಳಾಗ್ಬಿಡುತ್ತೆ ಅಂತ ಕೇಳಿದ್ದಾರೆ. ಕೆಲವರು ಆ ಊರವರೆಲ್ಲ ಬಂದು ಗಲಾಟೆ ಮಾಡಿದ್ದಾರೆ, ಇದನ್ನೆಲ್ಲ ತಳ್ಳಕ್ಕೆ ಹೋಗ್ಬೇಡ, ದೇವರು ಇಲ್ಲಿ ಸೃಷ್ಟಿ ಆಗಿರೋದು ಹಾಗೆ ಹೇಗಂತ. ಪಾಪ JCP ಅವ್ರೇನು ಮಾಡಿದಂದರೆ ಆ ಮ್ಯಾನೇಜರ್ಗಳು ಇವ್ರಿಗೆಲ್ಲ ಫೋನ್ ಮಾಡಿ ಜನಾರ್ದನ್ ರೆಡ್ಡಿಗೆ ಫೋನ್ ಮಾಡಿ ತಿಳಿಸಿದಾಗ ಊರವರೆಲ್ಲ ಬಂದು ಗಲಾಟೆ ಮಾಡ್ತಾಯಿದ್ದಾರೆ, ಸ್ವಾಮಿ ಇಲ್ಲಿ ಆ ದೇವಸ್ಥಾನ ತಳ್ಳಬೇಡಿ ಅಂತ. ಅವ್ರಿಗೆ ಹೇಳಿ ನಾನು ಬೇರೆ ಕಡೆ ಕಟ್ಸ್ಕೊಡ್ತೀನಿ ಅಂತ ಹೇಳಿ ಅದನ್ನು ಡೆಮ್ಯಾನಲೈಸ್ ಮಾಡಿದ ತಕ್ಷಣ ಅವತ್ತಿಂದ ಇದುವರೆಗೂ ಶನಿ ಜನಾರ್ದನ್ ರೆಡ್ಡಿ ಮೇಲೆ ತಲೆ ಮೇಲೆ ಕುತ್ಕೊಂತು. ಆ ಸಿಂಗಯ್ಯನಮ್ಮ ಸ್ವಾಮಿ ಆ ಕಡೆ ಆಂಧ್ರದಲ್ಲಿ ಅಂತರ್ಗಂಗೆ ಅನ್ಕೊಂಡಮ್ಮ ಅಂತ ಆ ಎರಡು ಟೆಂಪಲ್ಗಳನ್ನ ಕೆಡವಿ ಒಡೆದು ಬಿಸಾಕ್ಬಿಟ್ರು. ಆಮೇಲೆ ಆ ಟೆಂಪಲ್ಗಳು ಏನು ಕಟ್ಸ್ಕೊಡಿಲ್ಲ ಅಂತ ಅವರು. ಅವತ್ತಿಂದ ಇವತ್ತುವರೆಗೂ ಆತನ ಕಷ್ಟ ಅಂದರೆ ಕಷ್ಟ. 3 ವರ್ಷಗಳು ಜೈಲಲ್ಲಿ ಹೋಗಿದ್ದು ತಮಗೆಲ್ಲರಿಗೂ ಗೊತ್ತಿರೋ ವಿಚಾರನೇ. ನಾವು ಎಷ್ಟೇ ಬೆಳೀಲಿ ಆ ದೈವ ಶಕ್ತಿಗಳು ಮುಂದೆ ನಿಂತ್ಕೊಂಡು ನಾವು
ಯಾವುದೇ ಆಗಲಿ ಆ ಘಟನೆಗಳೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನೋಡಿ ಇವತ್ತು ಪಾಪ ದುರಂತರ ಮೂವಿ ನೋಡಿಕೊಂಡು ಏನು ಆ ರಾಜ್ಯ ಗಾಲಿ ಜನಾರ್ದನ್ ರೆಡ್ಡಿ ಅವರು ಪಾಪ ಅವರು ತುಂಬ ಕಷ್ಟಗಳಲ್ಲಿ ಸಿಕ್ಕಾಕೋಗ್ಬಿಟ್ರು. ಆ ಹೆಲಿಕಾಪ್ಟ್ರು ಅದು ಚೆನ್ನಾಗಿತ್ತು ಬಿಡಿ. ಆ ಹೆಲಿಕಾಪ್ಟ್ರು ಅವ್ರ ತಾಯಿ ಹೆಸರಿಕ್ಕಿದ್ರು ರುಕ್ಮಿಣಿ ಅಂತ. ಏನು ಆ ಬಳ್ಳಾರಿ ಆ ಕಡೆಯಿಂದ ಈ ಕಡೆ ಬಂದ ಮೇಲೆ ನೀವು ನೋಡ್ಬೋದು, ಇಳಿದ ತಕ್ಷಣ ದುಮ್ಮೆಲ್ಲ ಮೇಲಕ್ಕೆ ಹೋಗ್ಬಿಡೋದು, ಅಷ್ಟು ಪವರ್ಫುಲ್ ಹೆಲಿಕಾಪ್ಟರ್ ಅದು. ಆಮೇಲೆ ಆ ನಂತರ ತಮಗೆಲ್ಲ ಗೊತ್ತು, ಅದನ್ನೆಲ್ಲ ಸೀಸ್ ಮಾಡ್ಕೊಂಡು ಎತ್ಕೊಂಡೋಗಿ ಜಕ್ಕೂರಲ್ಲಿ ಏರ್ಪೋರ್ಟಲ್ಲಿ ನಿಲ್ಲಿಸ್ಬಿಟ್ರು. ಅಲ್ಲಿ ಹೋಗಿ ನೋಡಿದೆ ನಾನು, ಅಲ್ಲಿ ಆ ರೆಕ್ಕೆಗಳನ್ನೆಲ್ಲ ಬಿಚ್ಚಿಟ್ಬಿಟ್ಟಿದ್ದಾರಂತೆ ಆ ಹೆಲಿಕಾಪ್ಟ್ರದ್ದು. ಕೇಳಿದೆ ನಾನು, ಇಲ್ಲ ಬಿಸಿಲು ಮಳೆಗೆಲ್ಲ ಅದು ಗೆದ್ಲಿಡ್ದು ಬಿಡ್ತವೆ, ಅದ್ರಿಗೆ ಬಿಚ್ಚಿಗೆ ಬಿಟ್ರಿ. ಅದು ಸುಮಾರು ಇಷ್ಟಿಷ್ಟು ದಪ್ಪ ರೆಕ್ಕೆಗಳು, ಇದು ಜರ್ಮನಿಯಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದು ಆ 3 ರೆಕ್ಕೆಗಳು. ಆ ಹೆಲಿಕಾಪ್ಟ್ರಿಗಿದೆಯಲ್ಲ ರುಕ್ಮಿಣಿ ಅಂತ, ಆ ಹೆಲಿಕಾಪ್ಟ್ರಿಗೆ ಸುಮಾರು 185 ಕೋಟಿ ಏನೋ ಅದು ಹೆಲಿಕಾಪ್ಟ್ರು. ಒಳ್ಳೆ ಡಬಲ್ ಇಂಜಿನ್, ಅದು ಸಖತ್ತಾಗಿತ್ತು. ನೀವು ನೋಡಿರ್ಬೋದು ಮಾಧ್ಯಮಗಳೆಲ್ಲ ಜನಾರ್ದನ್ ರೆಡ್ಡಿ ಬರೋವಾಗ ಏನೋ ಆ ಜನ ಮರಗಳು ಎಲ್ಲ ಬೆಂಡಾಗ್ಬಿಡೋದು ಆ ಗಾಳಿಗೆ. ಅಲ್ಲಿ ಹೆಲಿಕಾಪ್ಟ್ರ್ ಲ್ಯಾಂಡ್ ಆಗುತ್ತಲ್ಲ, ಆ ಲ್ಯಾಂಡ್ ಆದಮೇಲೆ ಆ ಗಿಡ ಮರಗಳೆಲ್ಲ ಹಿಂಗೆ ಬೆಂಡಾಗ್ಬಿಡೋದು, ಅಷ್ಟು ಪವರ್ಫುಲ್ಲು. ನೋಡಿ ಇವತ್ತು ಪಾಪ ಆತ ಒಂದು ಕೆಟ್ಟ ಆಲೋಚನೆ ಮಾಡಿಕೊಂಡು ಇವತ್ತು ಪಾಪ ಎಲ್ಲಿದ್ದಾನೋ ಗೊತ್ತಿಲ್ಲ. ಆಮೇಲೆ ಆಂಧ್ರಾಗೆ ಹೋಗಿರ್ಬೋದು, ಆಂಧ್ರದಲ್ಲಿ ಇರ್ಬೋದು ಇವಾಗ. ಇಲ್ಲಿ ಗಲಾಟೆ ಆಯ್ತಲ್ಲ, ಭರತ್ ರೆಡ್ಡಿ ಇವ್ರಿಗೆ ಬ್ಯಾನರ್ ಕಟ್ಟೋ ಮುಖಾಂತರ ಮನೆ ಹತ್ರ ಅಂತ ಏನೋ ಗಲಾಟೆ ಆಯ್ತಲ್ಲ, ಅವತ್ತಿನಿಂದ ಅವರು ಕಾಣಿಸಿಲ್ಲ. ಮೊನ್ನೆ ಮಾಲಲ್ಲಿ ದುರಂತರ ಮೂವಿ ನೋಡೋಕ್ಕೆ ಎಲ್ಲ ಸೋಷಿಯಲ್ ಮೀಡಿಯಾಗಳೆಲ್ಲ ಬಂದ ಮೇಲೆ ಏನೋ ಮಾತಾಡ್ತಾಯಿದ್ರು, ಇಲ್ಲ ನಾನು ಮತ್ತೆ ಬರ್ತೀನಿ ನಿಂತ್ಕೊಳ್ತೀನಿ ಅಂತ. ಇವತ್ತು ಗಾಲಿ ಜನಾರ್ದನ್ ರೆಡ್ಡಿ ಅವರು ಕುಮಾರಸ್ವಾಮಿನ ನೆನೆಸ್ಕೋಬೇಕು. ಅವ್ರು ಏನಾದರೂ ಜೆಟ್ಟು ಸೆಕ್ಯೂರಿಟಿ ಏನಾದರೂ ಕೊಟ್ಟಿಲ್ಲ ಅಂದಿದ್ದರೆ ಇವತ್ತು ಜನಾರ್ದನ್ ರೆಡ್ಡಿ ಕತೆ ಮುಗಿಸ್ಬಿಡ್ತಾಯಿದ್ರು ರಾಜಕೀಯದಿಂದ. ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರಗಳೇ, ಅವ್ರ ಮನೆ ಹತ್ರನೇ ಗುಂಡಿನ ದಾಳಿಗಳೆಲ್ಲ ನಡೀತಲ್ಲ, ಆ ಜನಾರ್ದನ್ ರೆಡ್ಡಿ ಬುಲೆಟೆಲ್ಲ ಎತ್ಕೊಂಡು ತೋರಿಸಿದ್ರಲ್ಲ, ನಾನು ಕಾರಿಂದ ಇಳಿದ ತಕ್ಷಣ ನನ್ನ ಮೇಲೆ ಫೈರ್ ಆಗ್ಬಿಡ್ತಂತ. ಆ ಥರ ತಿರ್ಗಂಗೆ ಅಂದ್ಕೊಂಡಮ್ಮ ಆ ಶಾಪನೇ ಇವತ್ತು ಜನಾರ್ದನ್ ರೆಡ್ಡಿಗೆ ತಟ್ಟಿರೋದು. ಆಮೇಲೆ ಇಲ್ಲೇ ಸಿಂಗಾಯನಮ್ಮ ಆ ಸ್ವಾಮಿ ಟೆಂಪಲ್ ಇದೆಯಲ್ಲ, ಚಿಕ್ಕ ಟೆಂಪಲ್ ಅದು, ಅದ್ರ ಮೇಲೆ ಯಾವತ್ತು ಕೈ ಇಕ್ಕಿದ್ರೋ ಆವತ್ತು ಅವ್ರ ಕತೆ ಮುಗೀತು. ಅದು ಯಾರೇ ಆಗ್ಬೋದು, ನಾನು ಹೇಳೋದು ಸಣ್ಣ ಪುಟ್ಟ ಟೆಂಪಲ್ಗಳಂತ ಅದನ್ನೆಲ್ಲ ಕೆಡವೋಕ್ಕೆ ತಳ್ಳಕ್ಕೆ ಹೋಗ್ಬಾರ್ದು. ಅದು ಹಳೇ ಟೆಂಪಲ್ಗಳು, ದೇವರು ಅಲ್ಲೇ ಸೃಷ್ಟಿ ಆಗಿರ್ತಕ್ಕಂಥ ಟೆಂಪಲ್ಗಳನ್ನ ನಾವು ಕೈ ಇಕ್ಕಿದ್ರೆ ನಾವು ಸರ್ವನಾಶನ ಆಗಿಬಿಡ್ತೀರಿ. ಯಾರೇ ಆಗಲಿ, ಅದು ನಾನೇ ಆಗಲಿ, ನೀವೇ ಆಗಲಿ, ಆ ಪಕ್ಕದ ಮನೆಯವರೇ ಆಗಲಿ, ಅದೆಲ್ಲ ತಪ್ಪು, ಮಹಾ ತಪ್ಪು. ಇವತ್ತು ಜನಾರ್ದನ್ ರೆಡ್ಡಿ ಪಾಪ ಕೈ ಕಾಲುಗಳೆಲ್ಲ ಇಸ್ಕೊಂಡು ಏನು ಮಾಡಬೇಕಂತ ಗೊತ್ತಿಲ್ಲದ್ರೇ ಓಡಾಡ್ತಾ ಇದ್ದಾರೆ. ಈಗ ಅಧಿಕಾರ ಆ ಭರತ್ ರೆಡ್ಡಿ ಅವ್ರದ್ದು ನೋಡಿ. ಇವತ್ತು ಪಾಪ ಅವರು ಏನೋ ಕಂಪ್ಲೇಂಟ್ ಎಲ್ಲ ಕೊಟ್ಟರು, ಅವ್ರ ಮೇಲೆ ಏನು ಕ್ರಮ ತಗೊಂಡಿಲ್ಲ. ಆಮೇಲೆ ಆ ಗಲಾಟೆಗಳಲ್ಲಿ ಪಾಪ ಅಲ್ಲಿ ಕಾರ್ಯಕರ್ತರು ಒಬ್ಬರು ತೀರ್ಕೊಂಡ್ರು. ಈ ಜಮೀರ್ ಖಾನು ಸಿಮೆಂಟ್ ಗೋಣಿ ಚಿನ್ನದಲ್ಲಿ ತುಂಬ್ಕೊಬಂದು ದುಡ್ಡು ಕೊಟ್ಟಿದ್ದು ತಮಗೆಲ್ಲ ಗೊತ್ತು, ಅವ್ರ ಕುಟುಂಬಕ್ಕೆ. ನೋಡಿ ಇವತ್ತು ಈ ಥರ ಪರಿಸ್ಥಿತಿ. ನಾನು ಹೇಳೋದೇನು ಗೊತ್ತಾ, ದುರಹಂಕಾರ ಪಡೋಕ್ಕೆ ಹೋಗ್ಬಾರ್ದು ಯಾರೇ ಆಗಲಿ. ಮತ್ತೆ ನೋಡೋಣ ಜನಾರ್ದನ್ ರೆಡ್ಡಿ ಹಳೇದು ಮತ್ತೆ ಎಂಟ್ರಿ ಕೊಡ್ತಾರೇನೋ, ಅದು ದೇವ್ರಿಗೆ ಗೊತ್ತು, ಹೇಳೋಕ್ಕಾಗಲ್ಲ. ನೋಡಿ ಅವತ್ತು ಗಲಾಟೆ ಆಯ್ತಲ್ಲ ಬಳ್ಳಾರಿನಲ್ಲಿ, ಅವತ್ತು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು ಅವರು ಆಂಧ್ರಾಗೆ. ಇವತ್ತು ತಿರ್ಗಾ ಏನೋ ಬಂದಿದ್ದಾರೆ. ಇಲ್ಲ, ಇಲ್ಲಿ ಬಳ್ಳಾರಿಯಲ್ಲಿ ಇಲ್ಲ ಏನಪ್ಪ, ಅವರು ಆಂಧ್ರದಲ್ಲಿ ಇರ್ಬೋದು. ಇವರು ಸುಮ್ಮನೆ ಬಿಡ್ತಾರ ನಮ್ಮ ಕನ್ನಡಿಗರವರು? ಯಾವತ್ತು ನಾನು ಹೇಳೋದೇನು ಗೊತ್ತಾ, ಕನ್ನಡ ಮಣ್ಣು ಎತ್ಕೊಂಡೇಗಿ ಮಾಡಿದವನು ಯಾವನು ಉದ್ಧಾರ ಆಗಲ್ಲ ಖಂಡಿತವಾಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲೇ. ಒಂದೇ ಮಾತ್ರ. ಜೈ ಕರ್ನಾಟಕ. ಐ ಲವ್ ಯು ಬೆಂಗಳೂರು.